ನೋಡುಗ್ರೆ, ನೋಡಿ ನೋಡಿ ಇಲ್ಲಿ ಕಾಶಿಯ ಹೋಲಿ ವೈಭವ. ಯಾವುದೋ ಸಿನಿಮಾ ದೃಶ್ಯದ ಥರ ಕಾಣ್ತಿರೋ ಇದು ನಿಜವಾದ ಹೋಳಿ ಆಚರಣೆಯ ವಿಡಿಯೋ. ವಾರಾಣಸಿಯಲ್ಲಿ ಹೋಳಿ ಆಚರಣೆಯ ರಂಗೇ ಬೇರೆ. ಇಲ್ಲಿ ಮೊದಲು ದೇವರಿಗೆ ಬಣ್ಣದ ಗುಲಾಲ್ ಎರಚೋದ್ರೊಂದಿಗೆ ಹೋಲಿ ಶುರುವಾಗುತ್ತೆ. ಆಮೇಲಷ್ಟೇ ಜನರು ಪರಸ್ಪರ ಬಣ್ಣ ಎರಚಿಕೊಳ್ಳೋದು. ಏನೇ ಮಾಡಿದರೂ ಶಿವನಿಗೆ ಅರ್ಪಣೆ ಮಾಡಿಯೇ ಅಲ್ಲಿನ ಜನ ಮುಂದುವರಿಯೋದು. ಜೊತೆಗೆ ಹೋಳಿ ಆಟದ ರಂಗಿನಿಂದಲೇ ಪ್ರಖ್ಯಾತನಾದ ಕೃಷ್ಣ ಕಾಶಿಯಲ್ಲಿ ಬಿಂದು ಮಾಧವನಾಗಿ ನೆಲೆಸಿದ್ದಾನೆ. ಹೋಳಿ ಅಂದರೆ ಕೃಷ್ಣನ ದೇಗುಲಗಳಲ್ಲೂ ರಂಗಿನೋಕಳಿ ಇದ್ದೇ ಇರುತ್ತೆ. ಇನ್ನು ಕಾಲಭೈರವ ದೇವಸ್ಥಾನ, ವಿಶ್ವನಾಥ ದೇವಸ್ಥಾನ, ವಿಶಾಲಾಕ್ಷಿ ದೇವಸ್ಥಾನ, ವಿಶ್ವನಾಥನ ಅಕ್ಕ ಎನ್ನಲಾದ ಕವಡೆಬಾಯಿ ದೇವಸ್ಥಾನ, ಹೀಗೆ ಇಲ್ಲಿ ಇರುವ ಅಸಂಖ್ಯ ದೇಗುಲಗಳಲ್ಲಿ ಹಬ್ಬದ ದಿನ ಹೋಳಿಯೋ ಹೋಳಿ. ಮಹಾಶಿವರಾತ್ರಿ ದಿನ ಶಿವ ಪಾರ್ವತಿ ವಿವಾಹವಾದರೆ ಹೋಲಿ ದಿನ ಬಿದಾಯಿ ಅಂದರೆ ವಧುವನ್ನು ಬೀಳ್ಕೊಡುವುದರ ಸಂಕೇತವಾಗಿ ಆಚರಿಸ್ತಾರಂತೆ. ಹಾಗಾದರೆ 24 ಗಂಟೆಯೂ ಚೀತೆ ಧಗ ಧಗ ಉರಿಯೋ ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್ಗಳಲ್ಲೂ ಕೆಲವು ಶಿವನ ದೇವಸ್ಥಾನಗಳಿವೆ. ಅಲ್ಲೇನು ಮಾಡ್ತಾರೆ ಅಂತೀರಾ? ಅಲ್ಲಿ ಗುಲಾಲು ಹಾಗೂ ರಂಗನ್ನು ಎರಚೋದಿಲ್ವಂತೆ. ಅಲ್ಲಿನ ಹೋಳಿಯಲ್ಲಿ ಚಿತೆಯ ಬೂದಿಯನ್ನೇ ಎರಚಾಡ್ತಾರೆ. ಅದೇ ಅಲ್ಲಿ ಶ್ರೇಷ್ಠ ಹಾಗೂ ಪವಿತ್ರ. ಅದನ್ನು ಮಸನ್ ಹೋಲಿ ಅಂತಾರೆ. ಹರಿಶ್ಚಂದ್ರ ಘಾಟ್ನಲ್ಲಿರೋ ಮಹಾಶಂಶಾನ್ನಾಥ್ ದೇವಸ್ಥಾನದಲ್ಲಿ ಶಿವನಿಗೆ ಆರತಿ ಮಾಡೋದ್ರೊಂದಿಗೆ ಮಸನ್ ಹೋಲಿ ಅಥವಾ ಸ್ಮಶಾನದ ಹೋಳಿ ಶುರುವಾಗುತ್ತೆ. ಕಾಶಿಯಲ್ಲಿ ಹೋಳಿ ಒಟ್ಟಾರೆ 6 ದಿನ ನಡೆಯುತ್ತೆ. ಅದು ಶುರುವಾಗೋದು ಏಕಾದಶಿಯಿಂದ. ಅದನ್ನು ರಂಗ್ಭರಿ ಏಕಾದಶಿ ಅಂತ ಕರೀತಾರೆ. ಅವತ್ತು ನಡೆಯೋದೇ ಮಸನ್ ಹೋಲಿ. ಆ ದಿನ ಸ್ವತಃ ಶಿವನೇ ಬಂದು ಭಕ್ತರ ಜೊತೆ ಹೋಳಿ ಆಟದಲ್ಲಿ ಪಾಲ್ಗೊಳ್ತಾನೆ ಅನ್ನೋ ನಂಬಿಕೆ ಇದೆ. ಅಘೋರಿಗಳು, ಸಾಧುಗಳು ಭಾರೀ ಸಂಭ್ರಮದಿಂದ ಚಿತಾಭಸ್ಮ ಎರಚಿ ಹೋಲಿ ಆಡ್ತಾರೆ. ಈ ಹೊತ್ತಲ್ಲಿ ಅವರೆಲ್ಲ ಭಾಂಗ್ನ ನಶೆಯಲ್ಲಿರ್ತಾರಂತೆ. ಹೋಲಿಯಲ್ಲಿ ಈಗ ಕೃತಕ ಬಣ್ಣಗಳು ಬಂದಿವೆ. ಅವು ರಾಸಾಯನಿಕ ಯುಕ್ತ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಪಿಚಕಾರಿ ಬಣ್ಣ ಖರೀದಿ ಮಾಡೋದೇ, ಹೋಳಿ ಆಡೋದೇ. ಸಂಭ್ರಮದ ಮುಂದೆ ಎಲ್ಲ ಗೌಣ. ಹೋಳಿ ಹುಣ್ಣಿಮೆ ದಿನ ರಾತ್ರಿ 10-11 ಗಂಟೆಗೆ ಸಗಣಿ ಕುಳ್ಳು ಪೇರಿಸಿ ಅದರ ಮೇಲೆ ಹೋಲಿಕಾ ದಹನ ಮಾಡ್ತಾರೆ. ಹೋಲಿಕಾ ಅಂದರೆ ಗೊತ್ತಿರಬಹುದಲ್ಲ, ಹಿರಣ್ಯಕಶಿಪನ ಕಡಿಯೋಳು. ಅವನ ಆಜ್ಞೆಯಂತೆ ಪ್ರಹ್ಲಾದನನ್ನ ಮುಗಿಸೋ ಸಲುವಾಗಿ ತೊಡೆ ಮೇಲೆ ಕೂರಿಸಿಕೊಂಡು ಬೆಂಕಿ ಹಚ್ಕೋತಾಳೆ. ಅವಳಿಗೆ ಅಗ್ನಿಯು ಸುಡದ ಹಾಗೆ ವರವಿರುತ್ತೆ. ಪ್ರಹ್ಲಾದ ಸುಟ್ಟು ಹೋಗ್ಲಿ ಅನ್ನೋದು ಅವರ ಒಟ್ಟಾರೆ ಯೋಜನೆ. ಮಹಾವಿಷ್ಣು ಪ್ರಹ್ಲಾದನನ್ನು ಕಾಪಾಡೋಕೆ ಅವಳ ಸುಡದಂಥ ವರವನ್ನು ಪ್ರಹ್ಲಾದನಿಗೆ ವರ್ಗಾಯಿಸ್ತಾನೆ. ಅಲ್ಲಿಗೆ ದುಷ್ಟೆ ಹೋಲಿಕಾ ದಹನವಾಗಿ ಪ್ರಹ್ಲಾದ ಬಚಾವಾಗ್ತಾನೆ. ಹೋಲಿಕಾಳ ಕಟ್ಟಿಗೆ ವಿಗ್ರಹ ದಹನ ಆದಮೇಲೆ ಹೋಳಿ ಹಬ್ಬ ಪರಿಸಮಾಪ್ತಿಯಾಯಿತು ಅಂತ ಹೇಳಿ ಕೈ ಮುಗಿದು ಎಲ್ಲ ಮನೆ ಸೇರ್ತಾರೆ. ಇನ್ನಷ್ಟು ಆಸಕ್ತಿಕರ ವಿಡಿಯೋಗಳಿಗೆ ನೋಡ್ತಾ ಇರಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ.